ತುಳಸಿ ಎಲೆ ಭಾಳ ತಿಂತಾನೆ ಫ್ರೆಂಡ್ ನನ್ನ ಮಗ. ಇದು ನಮ್ಮ ಮನೆ ಹತ್ರ ಇರೋದೇ ಗುಲಾಬಿ ಗಿಡ. ಇದರಲ್ಲಿ ಡೈಲಿ ಒಂದು 10-15 ಹೂ ಬಿಡುತ್ತೆ ಫ್ರೆಂಡ್ಸ್. ನಮ್ಮ ಮನೆ ಬಳಕೆಗೆ ಸಾಕಷ್ಟು ಹೂ ಬಿಡುತ್ತೆ ಇದು. ನಾನು ಇದು ಮಾಡಿಬಿಟ್ಟು ಒಂದು ರೌಂಡು ನಮ್ಮ ತೋಟದ ಕಡೆ ಹೋಗಿ ಹಿಂಗೆ ಬಂದೆ. ನಾನು ಎಲ್ಲಿ ಹೋಗಲ್ಲ ಅಷ್ಟೇ. ಹೋಗಿ ಬಂದುಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಹಾಸಿಗೆ ಎಲ್ಲ ಮಡಚಾಕಿದೆ. ನಾನು ನನ್ನ ಮಗನಿಗೆ ಹಾಲು ಕುಡಿಸ್ತಾ ಇದ್ದೀನಿ. ಅವ್ನು ಬೇಡ ಬೇಡ ಅಂತ ಇದ್ದಾನೆ. ನಿಮಗೆಲ್ಲ ಹಾಯ್ ಮಾಡ್ತೀನಿ ಅಂತ ಹೇಳ್ದ. ಹಾಯ್ ಮಾಡು ಅಂದರೆ ಆಮೇಲೆ ಅಂಗಡಿ ಕಚ್ಚಿ ಹೊಡಿಯೋಕ್ಕೆ ಬರ್ತಾನೆ ನನ್ನೇ. ಆಮೇಲೆ ಅವನೇ ಹಾಯ್ ಮಾಡ್ತಾನೆ. ನೋಡಿ ನನ್ನ ಮಗ ಮತ್ತೇನೇನೋ ಮಾಡಿ ಹಾಲು ಕುಡಿಸ್ದೆ. ಅವನಿಗೆ ಹಾಲು ಕೊಟ್ಟು ನನಗೆ ಒಳಗಡೆ ಭಾಳ ಕೆಲಸ ಇತ್ತು ಫ್ರೆಂಡ್. ನಾನು ರಾತ್ರಿ ಕ್ಲೀನ್ ಮಾಡಿ ಮಲಗಿದ್ದಿಲ್ಲ. ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡೆ, ಶೆಲ್ಫೆಲ್ಲ ತೊಳ್ಕೊಂಡೆ, ಗ್ಯಾಸ್ ಎಲ್ಲ ಒರೆಸ್ಕೊಂಡೆ, ಒಂದು ಮುಸ್ರೆನೆಲ್ಲ ಒಂದು ಟಬ್ಬಿಗೆ ತುಂಬಿಟ್ಬಿಟ್ಟು ಅದನ್ನೆಲ್ಲ ಹೊರಗೆ ಎತ್ತಿಟ್ಟು ಬಂದೆ. ಮಿಕ್ಕಿರೋದನ್ನ ಸಾಂಬಾರು ಚಟ್ನಿ ಏನಾದರೂ ಇದ್ದರೆ ನಮ್ಮ ಪಟ್ಲಿ ಮಾರಿಗೆ ಕೊಡ್ತೀನಿ. ಟೀದೆಲ್ಲ ಇತ್ತು, ಅದನ್ನೆಲ್ಲ ಹೊರಗಡೆ ಹಾಕ್ಕೊಂಡೆ. ಇದು ಮಿಕ್ಕಿರೋ ಸಾಂಬಾರು ಚಟ್ನಿ ಜೊತೆಗೆ ನಾನು ಇದು ಮೆಕ್ಕೆಜೋಳದ ನುಚ್ಚನ್ನ ಅದರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಕಲಕಿ ಅದನ್ನ ಹಂಗೆ ಎತ್ತಿಟ್ಟು ಇವತ್ತು ಸಂಜೆ ನಾನು ಪಟ್ಲಿ ಮಾರಿಗೆ ಕೊಡ್ತೀನಿ. ಇಲ್ಲಿ ವಾಷಿಂಗ್ ಮಿಷಿನ್ ಹೊರಗಡೆ ಎತ್ತಿಟ್ಟಿದ್ದೀನಿ. ನಮ್ಮ ಮನೆಗೆ ಒಳಗೆ ಜಾಗ ಇಲ್ಲ ಅಂತ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ. ಅದನ್ನು ತಗೊಂಡೋಗಿ ಮೇಲಕ್ಕೆ ಇಟ್ಟೆ, ಸಾಯಂಕಾಲ ಕೊಟ್ಟರೆ ಆಯ್ತಂತ. ಆಮೇಲೆ ಒಳಗಡೆ ಹೋಗಿ ನನ್ನ ಶೆಲ್ಫೆಲ್ಲ ಒರೆಸ್ಕೊಂಡೆ. ಗ್ಯಾಸ್ ಎಲ್ಲ ಭಾಳ ಕೊಳೆ ಆಗಿತ್ತು, ಅದನ್ನೆಲ್ಲ ತೊಳ್ಕೊಂಡು. ಇವತ್ತು ರಜೆ ಇರೋದ್ರಿಂದ ನನ್ನ ಮಗಳು ಲೇಟ್ ಆಗಿದ್ರು ನಡೀತೆ ಇದ್ರೆ ಅಂತಂದು ಅವಳು ಮಲ್ಕೊಂಡಿದ್ಲು. ಎಲ್ಲ ನಿಂಬೆಹಣ್ಣಿತ್ತು, ಕೊಳ್ತೋಗಿತ್ತು. ನಿಂಬೆಹಣ್ಣು ಹಾಕಿ ತಿಕ್ತಾಯಿದ್ದೀನಿ. ನಿಂಬೆ ರಸದಿಂದ ಅದು ಇರುವೆ ಗೊದ್ದ ಏನೂ ಬರಲ್ಲ. ಸ್ವೀಟ್ ಹತ್ರ ಇದ್ದರೆ ಅಂತ ನಾನು ಶೆಲ್ಫ್ಗೆ ಹಾಕಿ ಉಜ್ಜಿ ತೊಳಿತೀನಿ. ಅದನ್ನು ವೇಸ್ಟ್ ಮಾಡಲ್ಲ. ನಿಂಬೆ ರಸ, ನಿಂಬೆಹಣ್ಣು ಅದು ಎಲ್ಲೆಲ್ಲಿ ಎಣ್ಣೆ ಜಿಡ್ಡಾಗಲಿ ಏನಿದ್ರೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದು ಸರಿ ಕ್ಲೀನ್ ಮಾಡಿ ಉಜ್ಜಿಬಿಟ್ರೆ ಮತ್ತು ಸೋಪ್ ಹಾಕ್ತಿಕ್ಕಿದ್ರೆ ನೀಟಾಗುತ್ತೆ. ಗ್ಯಾಸ್ ಕ್ಲೀನ್ ಮಾಡಿದೆ. ಆಮೇಲೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡೆ. ಪಲಾವ್ ಮಾಡಬೇಕು ಅಂತ ಇವತ್ತು. ಪಲಾವ್, ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ಕೊಂಡೆ. ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಮಸಾಲೆ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಮಿಕ್ಸಿ ಮಾಡ್ತೀನಿ ನಾನು. ಮೆಣಸಿನ್ಕಾಯಿನೂ ಮಿಕ್ಸಿಲೇ ಹಾಕ್ಬಿಡ್ತೀನಿ. ಸುಮ್ಮನೆ ಸೈಡಿಗೆ ಎತ್ತಿಡ್ತಾರೆ ಅಂತ ಅದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಮೆಣಸಿನ್ಕಾಯಿ ಮಿಕ್ಸಿಲೇ ಹಾಕಿರ್ತೀನಿ. ಯಾರು ಎತ್ತಿಡೋಕ್ಕಾಗಲ್ಲ ಮಿಕ್ಸಿಲೇ ನುಣ್ಣಗಾದ್ರೆ ಅಂತ. ಬೇಕಾದರೆ ಎಕ್ಸ್ಟ್ರಾ ಬೇಕಾದರೆ ಖಾರದ ಪುಡಿ ಹಾಕ್ಕೊತೀನಿ. ಎಲ್ಲ ರೆಡಿ ಮಾಡ್ಕೊಂಡೆ. ಒಗ್ಗರಣೆಗೆ ರೆಡಿ ಮಾಡಿ ಎಣ್ಣೆ ಹಾಕ್ಬಿಟ್ಟು ಒಲೆ ಮೇಲಿಟ್ಟು ಹೋಗಿ ಕರ್ಬೇವು ಸೊಪ್ಪು ಕಿತ್ಕೊಂಡು ಬಂದು ಒಗ್ಗರಣೆ ಹಾಕೋಣ ಅಂತಿದ್ದೀನಿ. ನೋಡಿ ಇದೆ ನಮ್ಮ ಕರ್ಬೇವು ಗಿಡ. ಕರ್ಬೇವು ಸೊಪ್ಪು ಕಿತ್ಕೊಂಡು ಬರ್ತೀನಿ. ಈಗ ಕಿತ್ಕೊಂಡು ಬಂದು ಒಗ್ಗರಣೆಗೆ ಇಡ್ತೀನಿ. ಕರ್ಬೇವು ಸೊಪ್ಪು ಚಟಪಟ ಸಿಡಿತಾ ಇದೆ. ಈಗ ನೀರುಳ್ಳಿ ಹಾಕಿದೆ. ನೀರುಳ್ಳಿ ಆಮೇಲೆ ತರಕಾರಿ ಹಾಕ್ತೀನಿ. ತರಕಾರಿ ಒಂದು ಡೀಪ್ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕ್ತೀನಿ. ಬೇಗ ಟೊಮೆಟೊ ಹಣ್ಣು ಹಾಕಿದರೆ ಬೇಯಲ್ಲ ಅಂತ ಇದೊಂದು ಸ್ವಲ್ಪ ಫ್ರೈ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಈಗ ರೆಡಿ ಆಯಿತು. ಟೊಮೆಟೊ ಹಣ್ಣು ಹಾಕಬೇಕು. ಫ್ರೈ ಆಗಿದೆ. ಈಗ ಟೊಮೆಟೊ ಹಣ್ಣು ಹಸಿ ಇದ್ದಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಡೀಪ್ ಫ್ರೈ ಆಗಲಿ ಫ್ರೆಂಡ್. ಆಮೇಲೆ ಇದು ನಮ್ಮ ಮನೆಯಲ್ಲೇ ಬಳಕೆ ಮಾಡಿರೋದು ಮಾಡಿರೋದೇ ಇದೆಲ್ಲ. ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದು ನಾನು ಮಾಡಿರೋದು ಒಂದು 4 ಊಟ ಮಾಡೋಷ್ಟು ಪಲಾವ್ ಮಾಡ್ತಾಯಿದ್ದೀನಿ.
4 ಜನ ಆರಾಮಾಗಿ ಊಟ ಮಾಡ್ಬೋದು ಫ್ರೆಂಡ್. ಒಂದು ಅರ್ಧ kg ಅಕ್ಕಿ ಇರ್ಬೋದು. ಅಕ್ಕಿ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸಿದ್ದೀನಿ. ಇವಾಗ ಒಂದು ಸರಿ ಎಲ್ಲ ಮಿಕ್ಸ್ ಕೊಟ್ಟು ಮುಚ್ತಾ ಇದ್ದೀನಿ. 1 ವಿಸಿಲ್ ಸಾಕು ಇದಕ್ಕೆ. 1 ವಿಸಿಲ್ಗೆ ನಿಲ್ಲಿಸ್ಬಿಡಿ. ರೆಡಿ ಆಯಿತು ಪಲಾವು. ನಮ್ಮ ಮನೆಯವರು ಬಂದರು, ಊಟಕ್ಕೆ ಇಟ್ಕೊಟ್ಟೆ, ಊಟ ಮಾಡ್ತಿದ್ದಾರೆ. ನೋಡಿ, ಇಷ್ಟ ಆದರೆ ನೀವು ಮಾಡ್ಕೊಳ್ರಿ. ಇದು ನನ್ನ ಇವತ್ತಿನ ಬ್ಲಾಗ್. ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ನನ್ನ ಮಗಗೆ ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ. ಅವ್ನು ಸ್ನಾನ ಆಗಿ ಮಲಗಿದ್ರೆ ನಂದು ಒಂದು ದಿನದ ಕೆಲಸ ಮುಗೀತಂತಾನೆ. ನನಗೆ ಸ್ನಾನ ಒಂದು ಮಾಡಿಸಿದ್ರೆ ಮುಗೀತು. ಇದು ಇವತ್ತು ನನ್ನ ಫಸ್ಟ್ ಬ್ಲಾಗು. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಪ್ಲೀಸ್ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆರೈಕೆ ನನಗೆ ಭಾಳ ಮುಖ್ಯ. ಯಾರೆಲ್ಲ ನನ್ನ ವಿಡಿಯೋ ನೋಡಿರ್ತೀರಿ ಅವ್ರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಮೈ ಆಲ್ ಫ್ರೆಂಡ್ಸ್.